ಹಾಯ್ ಹಲೋ ನಮಸ್ಕಾರ. ಪವಿತ್ರ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ನಂತರ ಹಾಫ್ ಆನ್ ಅವರ್ ವಾಕ್ ಬರ್ತೀನಿ. ನೋಡಿ, ಬೆಳಗ್ಗೆ ಹಸಿರು ವಾತಾವರಣದಲ್ಲಿ ವಾಕ್ ಮಾಡಿದರೆ ಬಾಡಿ ಆಗಲಿ ಮನಸ್ಸು ಉಲ್ಲಾಸದಿಂದ ಇರುತ್ತೆ ಅಂತ ಹೇಳ್ಬೋದು. ರಕ್ತದೊತ್ತಡದಾಗಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಚೆನ್ನಾಗಿರುತ್ತೆ. ಅಜೀರ್ಣತೆ ಕಡಿಮೆ ಮಾಡ್ಕೊಳ್ಬೋದು. ಹೇಳ್ತಾ ಇದ್ದರೆ ತುಂಬಾ ಬೆನಿಫಿಟ್ಸ್ ಇದೆ. ಮನೆಗೆ ಬಂದು ಬಾಗಿಲಿಗೆ ನೀರು ಹಾಕಿಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:20. ಏನೆಲ್ಲ ಹಾಕಿಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೋತೀನಿ. ದೇವ್ರ ಮನೆ ಬಾಗಿಲಿಗೆ ರಂಗೋಲಿನ ಹಾಕ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಫಿನ ಕುಡಿದ್ಬಿಟ್ಟು ತಿಂಡಿನೇ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ಸಬ್ಬಕ್ಕಿ ಕಿಚಡಿನ ಮಾಡ್ತಾಯಿದ್ದೀನಿ. ವಾರದಲ್ಲಿ ಒಂದು ದಿವಸ ಆದರೂ ನಮ್ಮ ಮನೇಲಿ ಸಬ್ಬಕ್ಕಿ ಕಿಚಡಿನ ಮಾಡ್ತಾಯಿರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಇದು. ಇವಾಗ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಬದಲಾಗಿ ಸೌತೆಕಾಯಿನ ಯೂಸ್ ಮಾಡ್ತಾರೆ ಕೆಲವೊಬ್ಬರು, ಬಟ್ ಇಲ್ಲಿ ನಾನು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆಯಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಏನೇ ಆಗಲಿ ಹಾಕೋದಿಲ್ಲ. ಕೆಲವೊಬ್ಬರು ಹಾಕ್ತಾರೆ ಅಂತ ಅನಿಸುತ್ತೆ, ಬಟ್ ನಾವು ಹಾಕೋದಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಬ್ಬಕ್ಕಿನ 2 ಗಂಟೆ ಮುಂಚೆನೇ ನೀರಲ್ಲಿ ನೆನೆ ಹಾಕಿ ಬಸಿಬಿಟ್ಟು 1-2 ಗಂಟೆ ಹಂಗೆ ಇಟ್ಬಿಡ್ಬೇಕು. ಅಂದಾಗಲೇ ಸಬ್ಬಕ್ಕಿನ ಮೆತ್ತಗಾಗಿರುತ್ತೆ. ನೋಡ್ಕೊಳ್ಬೋದು. ಇವಾಗ ನಾನು ಹಾಕ್ತಾ ಇದ್ದೀನಿ. ಚೆನ್ನಾಗೂ ಮೆತ್ತಗಾಗಿದೆ. ಈ ಸಬ್ಬಕ್ಕಿ ಕಿಚಡಿಗೆ ಒಂಚೂರು ಎಣ್ಣೆ ಜಾಸ್ತಿನೇ ಬೇಕು, ಅಂದಾಗೆ ಉದುರಾಗಿ ಬರುತ್ತೆ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಜಾಸ್ತಿ ಹೊತ್ತು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸಬ್ಬಕ್ಕಿನ ಕಲಿಸುವಾಗ ಗ್ಯಾಸ್ ಸ್ಟವನ್ನು ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಿಸಿದ್ರೆ ಆಯಿತು. ಇದಕ್ಕೆ ಶೇಂಗಾ ಪುಡಿನ ಹಾಕ್ತಿದ್ದೀನಿ. ಕಡಲೆ ಬೀಜದ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋಂತಹ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಬೆಳಗ್ಗಿನ ರೂಟೀನ್ ಹೇಗಿರುತ್ತೆ ಅಂತ. ನೀವು ನಿಮ್ಮ ರೂಟೀನ್ನ ಹೇಗೆ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಬೆಳಗಿನ ತಿಂಡಿ ಕ್ವಿಕ್ಕಾಗಿ ಮಾಡುವಂತಹ ಸಬ್ಬಕ್ಕಿ ಒಗ್ಗರಣೆನ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಮಾಡಿ ನೋಡಿ, ಒಂದು ಕಮೆಂಟ್ ಹಾಕಿ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪವಿತ್ರ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.